ಇವಾಗ ನಮ್ಮನ್ನು ನೋಡಿ ಕಾಪಿ ಮಾಡಿ ಒಂದು 5 ಜನ ಅನೌನ್ಸ್ ಮಾಡಿದ್ದಾರೆ ಮಾಡ್ತೀವಿ ಅಂತ. ಬಟ್ ಏನು ವಿಡಿಯೋಸ್ ಫೋಟೋಸ್ ಏನು ಅಪ್ಲೋಡ್ ಆಗಲ್ಲ. ಮತ್ತೆ ಆಸ್ ಇಟ್ ಇಸ್ ನಾನು ಏನು ಮಾತಾಡಿದ್ರು ಅದನ್ನೇ ಹೇಳ್ತಾರೆ ವಿಡಿಯೋದಲ್ಲಿ. ಲೈಕ್ 7 to 10 ಸೆಟಪ್ಸ್, ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್, ನಿಮ್ಮ ಕೈ ಮೆಟೀರಿಯಲ್ ಕೊಟ್ಟು ಹೇಳ್ಕೊಡ್ತೀವಿ, ಲೈವ್ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತೀವಿ, ಆಮೇಲೆ ಇಂಟರ್ನ್ಶಿಪ್ ಇರುತ್ತೆ. ಆಸ್ ಇಟ್ ಈಸ್ ಅದು ಏನು ಗೊತ್ತಾ, ನಮ್ಮ ಕಂಪನಿಗೆ ಕಾಲ್ ಮಾಡಿ ನಮ್ಮ ಹತ್ರ ಡೀಟೇಲ್ಸ್ ತಗೊಂಡಿದ್ದಾರೆ, ಅದನ್ನೇ ಆಸ್ ಇಟ್ ಈಸ್ ಬೇರೆಯವ್ರಿಗೂ ಕಳಿಸ್ತಾ ಇದ್ದಾರೆ. ಆಸ್ ಇಟ್ ಈಸ್ ಚೇರ್ ಆಗಲಿ, ಕೂತ್ಕೊಳ್ಳೋದಾಗ್ಲಿ, ಮಾತಾಡೋದಾಗ್ಲಿ, ಕಂಟೆಂಟ್ ಆಗಲಿ ಆಸ್ ಇಟ್ ಈಸ್. ಅವ್ರು ಏನೇ ಮಾಡಿದ್ರು ಫಸ್ಟ್ ಅಂತ ನಾನು ಹೇಳಿದ್ದೀನಿ. ಬೇರೆ ಇವೆಂಟ್ ಮ್ಯಾನೇಜ್ಮೆಂಟ್ ಇದೆ, ಬಟ್ ಪ್ರಾಕ್ಟಿಕಲ್ ಥಿಯರಿಟಿಕಲ್ ಲೈಕ್ ಶಾರ್ಟ್ ಟರ್ಮ್ ಅಂತ ಮಾಡಿದಾಗ ಅದು ಫಸ್ಟ್. ಇದ್ರ ಬಗ್ಗೆ ಏನು ಡೌಟ್ ಇಲ್ಲ. ಅದು ಮಾಡೋದು ನಂಗೆ ತುಂಬ ಕಷ್ಟ ಆಯಿತು. ಏನು ಹೇಳ್ಕೊಡ್ಬೇಕು, ಹೆಂಗೆ ಹೇಳ್ಕೊಡ್ಬೇಕು, ಸಿಲೆಬಸ್ ಏನಿರಬೇಕು, ಮೆಟೀರಿಯಲ್ ಎಷ್ಟು ಕೊಡಬೇಕು, ಸ್ಟೂಡೆಂಟ್ಸ್ ಹೆಂಗೆ ಬಿಹೇವ್ ಮಾಡ್ತಾರೆ, ಇದನ್ನೆಲ್ಲ ಒಂದು ಸ್ಕ್ರಿಪ್ಟ್ ಮಾಡ್ಕೊಳ್ಳೋವಾಗ ಇಟ್ ಟುಕ್ ಮಿ 2-3 months ಪ್ರಿಪೇರ್ ಮಾಡೋಕ್ಕೆ ಏನು ಹೇಳ್ಕೊಡ್ಬೇಕು ಅನ್ನೋದು. ಇವಾಗ ಬೇರೆಯವ್ರು ಈಸಿ ಕಾಲ್ ಮಾಡೋ ಡೀಟೇಲ್ಸ್ ತಗೋ. ಅದು ನನ್ನ ಸ್ಟೂಡೆಂಟ್ ಆಗಿದ್ರೆ ಐ ವಿಲ್ ಬಿ ಹ್ಯಾಪಿ ಫಸ್ಟ್ ಥಿಂಗ್. ಇಲ್ವಾ ನನಗಿನ್ನ ಚೆನ್ನಾಗಿ ಪ್ರೊಫೈಲ್ ಇದ್ರೆ ಐ ವಿಲ್ ಬಿ ಹ್ಯಾಪಿ. ಪ್ರೊಫೈಲಲ್ಲಿ ಕೆಲಸನೇ ಇಲ್ಲ. ಫಸ್ಟ್ ಆಫ್ ಆಲ್ ವೆಡ್ಡಿಂಗ್ ಆರ್ಡರ್ ಮಾಡಿಲ್ಲ, ಆದರೂ ಕೂಡ ಹೇಳ್ಕೊಡ್ತೀನಿ ಅಂದಾಗ ಐ ಫೀಲ್ ವೆರಿ ಬ್ಯಾಡ್ ಫಾರ್ ದಟ್ ಸ್ಟೂಡೆಂಟ್ಸ್. ಯಾರು ಕಲ್ತ್ಕೊಳ್ತಾರಲ್ಲ ಪ್ರಾಪರ್ ಆಗಿ ಕಲಿಯಕ್ಕೆ ಸಾಧ್ಯ. I want you guys to see my work, not my certificates, the awards that I've got. Pay ಮಾಡಿದ್ರೆ ಏನು ಸರ್ಟಿಫಿಕೇಟ್ ಸಿಗಲ್ಲ.